ಹೌದು. ಓಕೆ, ವಾಟ್ ಮೇಡ್ ಮೀ ಪ್ಲೇ ದ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಆಫ್ ಓಶೋ ಅಂತ ಹೇಳಿದ್ರೆ, ಈ ಒಂದು ಪಾತ್ರನ ನಾವು ಸರ್ಚಿಂಗ್ ಫಾರ್ ಮೆನಿ ಆಕ್ಟರ್ಸ್. ಅಂದ್ರೆ ಮೊದಲನೇ ಕ್ಯಾಸ್ಟಿಂಗ್ ತನ್ನನ್ನು ತಾನೇ ಮಾಡ್ಕೊಂಡಿಲ್ಲ, ಬಿಕಾಸ್ ಐ ಜಸ್ಟ್ ಕೇಮ್ ಆಸ್ ಅ ಡೈರೆಕ್ಟರ್. ನಾನು ಬರೀ ಡೈರೆಕ್ಷನ್ ಮಾಡಬೇಕು ಅಂತ ಮಾತ್ರ ಬಂದಿತ್ತು. ಸೊ ಸುಮಾರು ಆಕ್ಟರ್ಸ್ನ ನಾವು ಅಪ್ರೋಚ್ ಮಾಡಿದ್ವಿ ಬಿಗಿನಿಂಗ್ ಡೇಸ್. ಅಂದ್ರೆ ಶೂಟಿಂಗ್ ಶುರು ಆಗಿತ್ತು, ಶೂಟಿಂಗ್ ನಡೀತಾ ಇತ್ತು, ಬಟ್ ಆದ್ರೂ ಪ್ಯಾರಲಲ್ ಆಗಿ ನೀವು ಅಪ್ರೋಚಿಂಗ್ ಮೆನಿ ಅದರ್ ಆಕ್ಟರ್ಸ್. ಸೊ ಅದರಲ್ಲಿ ನನ್ನ ಹೆಸರು ತೊಗೊಂಡಾಗ ಗೊತ್ತಿಲ್ಲ, ಬಟ್ ಅದೇ ಅಪ್ರೋಚ್ ಪೃಥ್ವಿ ಅಂಬರ್ ಮತ್ತೆ ರಿಷಿ. ಬಟ್ ಕಾರಣದಿಂದ ಡೇಟ್ಸ್ ಕೂಡ ಕ್ಲಾಶ್ ಆಗ್ತಾ ಇತ್ತು ಅಂಡ್ ಪೃಥ್ವಿ ವಾಸ್ ಬಿಸಿ. ಸೊ ಮುಂದೆ ಇನ್ನೂ ಒಂದು 3-4 ಜನ ನಾವು ಅಪ್ರೋಚ್ ಮಾಡಿಕೊಂಡು, ಬಟ್ ಕಾರಣದಿಂದ ಆಗಿಲ್ಲ. ಸೊ ಇನ್ನೇನು ಎಲ್ಲಾ ಪೋರ್ಷನ್ ಮುಗಿದೋಗಿತ್ತು, 75% ಶೂಟಿಂಗ್ ಕಂಪ್ಲೀಟ್ ಆಗಿತ್ತು. ಅಂಡ್ ಮತ್ತೆ ನಮ್ಮ ಕೈನ ಪಾತ್ರ ಯಾರು ಸಿಕ್ಕಿರಲಿಲ್ಲ. ಆ ಸಮಯದಲ್ಲಿ ಅಶ್ವಿನಿ ಮೇಡಮ್ನೇ ನೋಡ್ತಾ ಇದ್ರು, ಬಿಕಾಸ್ ಒಂದು ಟೇಬಲ್ ರೀಡ್ ಅಂತ ಒಂದು ಮಾಡಿದ್ವಿ. ಟೇಬಲ್ ರೀಡ್ ಅಂದ್ರೆ ಇಡೀ ಸ್ಕ್ರಿಪ್ಟ್ ಅನ್ನ ವಿತ್ ಡೈಲಾಗ್ಸ್ ವಿತ್ ಇಂಟೋನೇಷನ್, ಪಾತ್ರದ ಎಲ್ಲರೂ ಅವ್ರವ್ರ ಪಾತ್ರದಾಗೆ. ಇವಾಗ ಆಶಿಕಾ ಅವರು ಶ್ರದ್ಧಾ ಆಗಿ, ಪ್ರವೀಣ್ ಅವರು ದೇವ್ ಆಗಿ, ಸೊ ಸಿರಿ ಅವರು ಸೃಷ್ಟಿಯಾಗಿ, ಸೊ ಎಲ್ಲರೂ ಆ ಪಾತ್ರದಲ್ಲಿ ಒಂದು ಕಂಪ್ಲೀಟ್ ಸಿನಿಮಾನ ಒಂದು ನೋಡೋ ತರ ಒಂದು ರೆಕಾರ್ಡ್ ಮಾಡಿ ಮೇಲೆ ಟೇಬಲ್. ಆದ್ರೆ ಆ ಪಾತ್ರ ಸಿಕ್ಕಿರ್ಲಿಲ್ಲಲ್ಲ, ಆ ಕಾರಣದಿಂದ ನಾನು ಅದನ್ನ ಓದಿದ್ದೆ, ಆ ಪಾತ್ರದನ್ನ ನಾನೇ ಓದಿದ್ದೆ. ಸೊ ಅದನ್ನ ಅಶ್ವಿನಿ ಮ್ಯಾಮ್ ಒಂದ್ಸಲಿ ನೋಡಿ ಮತ್ತೆ ಅವ್ರಿಗೆ ಗೊತ್ತಿದ್ದು ಈ ಪಾತ್ರ ಸ್ವಲ್ಪ ನನ್ನ ಕ್ಯಾರೆಕ್ಟರ್ ಮೇಲೆ ಇದೆ ಅಂತ, ಸೊ ನೀವೇ ಮಾಡಿ ಅಂತ ಹೇಳಿದ್ರು. ಸೊ ಅವಾಗ ಒಂದು ಸುಮಾರು ನಾನು ದಪ್ಪ ಇದೆ ಮಾಡಕ್ಕೆ, ನಾನು ಅದನ್ನೇ ಹೇಳಿ ಸ್ವಲ್ಪ ದಪ್ಪ ಇದ್ದೀನಿ, ಆಶಿಕಾ ರಂಗನಾಥ್ ಅವ್ರ ಜೊತೆ ಮ್ಯಾಚ್ ಆಗೋದು ತುಂಬಾ ಕಷ್ಟ ಇದೆ ಅಂತ. ಸೊ ಹಾಗೆ ಮತ್ತೆ ಒಂದು ಸುಮಾರು ಒಂದು 12-13 kg ಸಣ್ಣ ಆಗಿ ಪ್ಯಾರಲಲ್ ಆಗಿನೇ, ಬಟ್ ವಿ ವರ್ ಸ್ಟಿಲ್ ಫೈಂಡಿಂಗ್ ಫಾರ್ ಆಕ್ಟರ್, ಬಟ್ ಕೊನೆಗೆ ಯಾರು ಸಿಕ್ಕಿಲ್ಲ. ಸೊ ಹ್ಯಾಡ್ ಟು ಟೇಕ್ ಇಟ್ ಔಟ್. ಸೊ ಅದು ಆಕ್ಸಿಡೆಂಟ್ ಆಗಿದಂತ ಒಂದು ಪಾತ್ರ, ಇಂಟೆನ್ಷನ್ ವಾಸ್ ನಾಟ್ ಟು ಆಕ್ಟ್. ಆಕ್ಚುಲಿ ಸ್ಕ್ರಿಪ್ಟ್ ಬಂದಾಗ ಅದರಲ್ಲಿ ಓಶೋ ಕ್ಯಾರೆಕ್ಟರ್ ಇಸ್ ಆಲ್ಮೋಸ್ಟ್ ಲೈಕ್ ರಾಘವ್. ಸೊ ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ಕುಡ್ ಹ್ಯಾವ್ ಡನ್ ದಿಸ್ ಬೆಟರ್. ಹಿ ಇಸ್ ಜಸ್ಟ್ ವೆರಿ ಹಂಬಲ್. ಅಂಡ್ ರಾಘವ್ ಬಗ್ಗೆ ಹೇಳ್ಬೇಕಂದ್ರೆ ಹಿ ಇಸ್ ನಾಟ್ ಅನ್ ಆಕ್ಸಿಡೆಂಟಲ್ ಆಕ್ಟರ್, ಹಿ ಇಸ್ ಅ ಟ್ರೈನ್ಡ್ ಆಕ್ಟರ್. ಎಲ್ಲ ತರ ಟೆಕ್ನಿಕ್ಸು, ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಕಲ್ತ್ಕೊಂಡ್ಬಂದು he is an acting coach, so he's performed really well. So I think you'll love that character. What mindset alle ಅವರನ್ನ ಥಿಯೇಟರ್ ತರುವಂತ ಕಂಟೆಂಟ್ ನಿಮ್ಮ ಓಟ್ನಲ್ಲಿ ಏನಿದೆ? ಓಕೆ, ಅಂದ್ರೆ ಈ ಸಿನಿಮಾನ ಥಿಯೇಟರ್ ಬಂದು ಯಾಕೆ ಜನ ನೋಡ್ಬೇಕು ಅಂತ ಕೇಳ್ತಿದ್ದಾರಾ? ಓಕೆ, ಸಿ ಓಟು ಸಿನಿಮಾನ ಇದು ನಾವು ಬರೀ ಥಿಯೇಟರ್ ನ ಮೈಂಡಲ್ಲಿ ಇಟ್ಕೊಂಡೇ ಮಾಡುವಂತ ಸಿನಿಮಾ ಇದು ಫ್ರಮ್ ದ ಬಿಗಿನಿಂಗ್. ಬಿಕಾಸ್ ನಮಗೆ ಕತೆ ಮಾಡ್ಬೇಕಾದ್ರೆ ಸುಮಾರು ಒಂದು 7 ವರ್ಷ ಈ ಕತೆನ ಬರೆದು ಮಾಡಂತ ಮೊದಲನೇ ಕತೆ. ಸೊ ತುಂಬಾ ಪರ್ಸನಲ್ ಆದಂತ ಕತೆ ಕೂಡ. ಸೊ ಈ ಕತೆನ ಥಿಯೇಟರ್ಗೆ ಎಕ್ಸ್ಪೀರಿಯನ್ಸ್ ಮಾಡೋದು ಸೇಮ್. ಇದು OTT ಆಗಿ ಒಂದು ಟೆಲಿವಿಷನ್ಗೂ ಥಿಯೇಟರ್ಗೂ ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ, ಮೇಜರ್ ಡಿಫ್ರೆನ್ಸ್ ನನಗೆ ಅನ್ಸೋ ಪ್ರಕಾರ ಅದೊಂದು ಸೌಂಡ್ ಎಕ್ಸ್ಪೀರಿಯನ್ಸ್. ಸೊ ಈ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಗುವಂತ ಸೌಂಡ್ ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ಐ ಕ್ಯಾನ್ ಗೋಚ್ ಫಾರ್. ಈಗ ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ನನ್ನ ಭಾವನೆ. ಸೊ ಮುಂದೆ ಅದು ಆಡಿಯನ್ಸ್ ಇರಬೇಕಾಗುತ್ತೆ, ಬಟ್ ನಾನು ಏನು ಗೋಚ್ ಮಾಡ್ತೀನಿ ಅಂದ್ರೆ ಸೌಂಡ್ ಎಕ್ಸ್ಪೀರಿಯನ್ಸ್ ಆಫ್ ಅ ಸಿನಿಮಾ ಇಸ್ ಗೋಯಿಂಗ್ ಟು ಬಿ ರಿಯಲಿ ಗುಡ್ ಅಂಡ್ ಇಟ್ಸ್ ಮೆಂಟ್ ಫಾರ್ ಥಿಯೇಟರ್. ಆ ಥಿಯೇಟರ್ ನ ಮೈಂಡ್ ಇಟ್ಕೊಂಡೇ ಡಿಸೈನ್ ಮಾಡಿಸಿ ಸುಮಾರು 9 ದಿನ ಡಿಸೈನ್ ಮಾಡಿದ್ದು. ರಾಜಾ ಕೃಷ್ಣ ಅಂತ ಸೌಂಡ್ ಡಿಸೈನರ್ ಮಾಡಿದ್ರು. ಸೊ ಆನಿಮಲ್ ಸಿನಿಮಾ ಮಾಡಿದ್ರಲ್ಲ ಅವರೇ. ಸೊ ಅವರು ಯೂಶಲಿ 2-3 ದಿನ ತಗೊಂಡೊಂದು ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ. ಅದು ಸ್ವತಃ ರಾಜಾ ಕೃಷ್ಣನ್ ಸರ್ ಹೇಳಿದ್ರು. ಬಟ್ ವಿ ಟುಕ್ ಅರೌಂಡ್ 8 to 9 days ಟು ಡಿಸೈನ್ ಎವ್ರಿ ಎಲಿಮೆಂಟ್ ಆಫ್ ಸೌಂಡ್ ಡಿಸೈನ್ ಓನ್ಲಿ ಫಾರ್ ಥಿಯೇಟರ್ಸ್. ಅಂದ್ರೆ ಕೆಲವೊಂದು ಬೇಸ್ ಆಗಲಿ ಆ ಎಲಿಮೆಂಟ್ಸ್ ಎಲ್ಲ ಮೆಟೀರಿಯಲ್ ಕೇಳಿಸೋದು ಇಲ್ಲ. ಸೊ ಅದು ಥಿಯೇಟರ್ ಬರೋ ಪ್ರೇಕ್ಷಕರಿಗೋಸ್ಕರನೇ ಅಷ್ಟು ಪ್ರೀತಿಯಿಂದ ಮಾಡಿರುವಂತ ಸಿನಿಮಾ ಇದು. ಸೊ ಇಫ್ ಯು ವಾಚ್ ಇಟ್ ಇನ್ ಥಿಯೇಟರ್ಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಖಂಡಿತವಾಗಿ ಸಿಗುತ್ತೆ. ಅದ್ರ ಜೊತೆಗೆ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಕೂಡ ನಿಮಗೆ ಅದ್ಭುತವಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಅಂಡ್ ಮತ್ತೆ ವಿಜುವಲ್ಸ್ ಬರ್ಬೇಕಾದ್ರೆ ನಾವು ಪ್ರತಿ ವಿಜುವಲ್ಸ್, ಪ್ರತಿ ಲೊಕೇಶನ್ ನಾವು ಏನು ಸಿನಿಮಾಗೆ ಚೂಸ್ ಮಾಡಿದ್ರಿ, ನಾವು ಟ್ರೀಟ್ಮೆಂಟ್ ಮಾಡಿರೋ ಪ್ರಕಾರ ಪ್ರತಿ ಲೊಕೇಶನ್ ಕೂಡ ಒಂದು ಪಾತ್ರ ಅದ. ಸೊ ಎವ್ರಿ ಲೊಕೇಶನ್ ನಾವು ತೋರಿಸಿರೋದು ನಮ್ಮ ಸಿನಿಮಾದಲ್ಲಿ. ಪ್ರತಿ ಲೊಕೇಶನ್ ಸುಮಾರು ಒಂದು 100 ವರ್ಷದಕ್ಕಿಂತ ಮೇಲ್ಪಟ್ಟಿರೋ ಹೆರಿಟೇಜ್ ಸೆಂಟರ್ ಅಲ್ಲೇ ಶೂಟ್ ಮಾಡಿರೋದು. ಒಂದು ಆಸ್ಪತ್ರೆ ಆಗಲಿ, ರಿಸಾರ್ಟ್ KGF, ಮಂಗಳೂರಲ್ಲಿ ಲೈಟ್ ಹೌಸ್ ಆಗಲಿ, ಸುಮಾರು ಕಷ್ಟ ಆದ್ರೂ ಪರವಾಗಿಲ್ಲ ನಮ್ಗೆ ಅದೇ ಲೊಕೇಶನ್ ಬೇಕು ಅಂತ ಅದು ಫೈಟ್ ಮಾಡಿ ತಗೊಂಡಿದ್ದು. ಬಿಕಾಸ್ ಆಡಿಯನ್ಸ್ ಬಂದು ಥಿಯೇಟರ್ ನೋಡಿದ್ರೆ ಪದೇ ಪದೇ ನೋಡಿರುವಂತ ವಿಜುವಲ್ಸ್ ನೋಡಬಾರ್ದು, ಚಿತ್ರವಾಗಿರೋ ವಿಜುವಲ್ಸ್ ನೋಡ್ಬೇಕು ಅಂತ ಟ್ರೈಡ್ ಆರ್ ಬೆಸ್ಟ್. ಈ ಸಿನಿಮಾದಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಏನಕ್ಕೆ ಸಿನಿಮಾ ಥಿಯೇಟರ್ ನೋಡ್ಬೇಕು ಅನ್ನೋದು ಅರ್ಥ ಆಗುತ್ತೆ, ಬೋತ್ ವಿಜುವಲ್ ಅಂಡ್ ಆಡಿಯೋ. ಈ ಟೈಮಲ್ಲಿ ಲಾಂಗ್ ಟೈಮ್ ರಿಲೀಸ್ ಅಂತ ಅನ್ಸುತ್ತೆ ಅಂತ. ಓಕೆ, ಸಿ ಇದು ಲಾಂಗ್ ಟೈಮ್ ರಿಲೀಸ್ ಅಂದ್ರೆ ಯಾವಾಗ ರೈಟ್ ಟೈಮ್? ಬಿಕಾಸ್ ಯೂಶಲಿ ಎಷ್ಟೊಂದು ಸಿನಿಮಾಗಳು ಬರ್ತಾ ಇದೆ ನಮಗೆ ಕಾಂಪಿಟೇಷನ್ ಆಗಿ. ಸೊ ನಾವು ರಿಲೀಸ್ ಮಾಡ್ತಾ ಇರೋದು April 19ನೇ ತಾರೀಕು.
ಸೊ ನನಗೆ ತಿಳಿದ ಮಟ್ಟಿಗೆ ನನಗೆ ಒಂದು 2-3 ಪಿಕ್ಚರ್ ರಿಲೀಸ್ ಆಗ್ತಾರೆ ಕನ್ನಡ ಭಾಷೆಯಲ್ಲಿ. ಅದೊಂದು ಮತ್ತೆ ಸಿನಿಮಾ ಚೆನ್ನಾಗಿದ್ರೆ ನಾನು ಹಿಸ್ಟ್ರಿಲಿ ಯಾವ ಸಿನಿಮಾನು ಸೋತಿಲ್ಲ ಅನ್ನೋದು ನನ್ನ ರಿಸರ್ಚ್ ಹೇಳುತ್ತೆ. ಸೊ ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ನೋಡ್ತಾರೆ. ನಾವೇನು ಮಾರ್ಕೆಟಿಂಗ್ ಕೂಡ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಕ್ರಿಯೇಟಿವ್ ಆಗಿ ಮಾಡಿದ್ವಿ. ಬಟ್ ಒಂದ್ಸಲಿ ಪ್ರೇಕ್ಷಕರು ಬಂದ್ರೆ ಒಳ್ಳೆ ಸಿನಿಮಾ ಯಾವಾಗಲೂ ಓಡೋದು ವರ್ಡ್ ಆಫ್ ಮೌತ್. ಆ ಕಾನ್ಫಿಡೆನ್ಸ್ ಇರೋದ್ರಿಂದನೇ ವಿ ಥಾಟ್ ದಟ್ ಓಕೆ April 19 ಇಸ್ ಗುಡ್ ಇನಫ್. ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ಬಂದು ನೋಡ್ತಾರೆ. ಸೊ ಸಿನಿಮಾ ಮಾತಾಡೋದು ನಾನು ಮಾತಾಡೋಕ್ಕಿಂತ trailer description. ಹಾ. Professional success and personal redemption. ಪ್ರೊಫೆಷನಲ್ ಸಕ್ಸಸ್ ಅಂಡ್ Professional success and personal redemption. ಓಕೆ We will elaborate. ಇನ್ನೊಂದ್ಸರಿ ಹೇಳ್ತಾರೆ ಪ್ರೊಫೆಷನಲ್ Trailer description. ಡಿಸ್ಕ್ರಿಪ್ಷನ್. Professional success and personal redemption ಅಂತ. ಅದೇ ಈ ಶ್ರದ್ಧಾ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ತರ ಒಂದು ಈ ಒಂದು ಹೊಸ ರಿಸರ್ಚ್ ಮಾಡ್ತಾರೆ. ಸೊ ಒಂದು ಇಂಜೆಕ್ಟಬಲ್ ಆಕ್ಸಿಜನ್ ಯೂಸ್ ಮಾಡಿ ಹಾರ್ಟ್ ಬೀಟ್ ನಿಂತೋಗಿರೋಂಥ ಒಂದು ಕಾರ್ಡಿಯಾಕ್ ಅರೆಸ್ಟ್ ಪೇಷಂಟ್ನ ಹೇಗೆ ರಿವೈವ್ ಮಾಡ್ಬೋದು ಅನ್ನೋಂಥ ಒಂದು ರಿಸರ್ಚ್ ಮೇಲೆ ಬೇಸ್ ಆಗಿರೋಂಥ ಕತೆ. ಸೊ ಈ ಜರ್ನಿಲಿ ಅವ್ರಿಗೆ ಬರುವಂಥ ಅಡಚಣೆಗಳು, ಅದು ಮೆಡಿಕಲ್ ಆಗಿರ್ಬೋದು, ಲೀಗಲ್ ಆಗಿರ್ಬೋದು, ಆಧ್ಯಾತ್ಮಿಕ ಕೆಲವು ಪ್ರಶ್ನೆಗಳಾಗಿರ್ಬೋದು, ಅವರ ಪರ್ಸನಲ್ ರಿಲೇಶನ್ಶಿಪ್ಸ್ ಆಗಿರ್ಬೋದು. ಸೊ ಇದು ಎಂಟೈರ್ ಈ ಸ್ಟೋರಿ ಇದೆಲ್ಲಾನು ಟಚ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹೌದು ಹೌದು ಅದೇ ಸರ್, ಈಗ ಓಟೋ ಅಂದ್ರೆ ಆಮ್ಲಜನಕದ ಚಿಹ್ನೆ. ಸೊ ಈ ಕಥೆಯಲ್ಲಿ ನಾವು ಕೆಲವು ರಿಸರ್ಚ್ ಮಾಡಿ ಸ್ಯಾಮ್ ಪಾರ್ನಿಯಾ ಅಂತ ಒಬ್ಬರು ಅಮೆರಿಕನ್ ಡಾಕ್ಟರ್ ಅಂಡ್ ಮೆಡಿಕಲ್ ಸೈಂಟಿಸ್ಟ್, ಇದು ಫ್ಯೂಚರ್ ರಿಸರ್ಚ್. ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹಾರ್ಟ್ ಬೀಟ್ ನಿಂತೋಗಿರುವಂತ ಪೇಷಂಟ್ಸ್ಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಬ್ರೇನ್ ಆಕ್ಸಿಜನ್ ಸಪ್ಲೈ ಕಟ್ ಆಗಿ ಡೆತ್ ಅನ್ನೋ ಪ್ರೋಸೆಸ್ ಶುರು ಆಗುತ್ತೆ. ಸೊ ಬಾಡಿಲಿ ಆಕ್ಸಿಜನ್ ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇಂಜೆಕ್ಟ್ ಮಾಡಿದ್ರೆ ಆ ಬ್ರೈನ್ ನ ಪ್ರಿಸರ್ವ್ ಮಾಡಿ ಮತ್ತೆ ಆ ಪೇಷಂಟ್ ನ ರಿವೈವ್ ಮಾಡುವಂತ ಒಂದು ಎಕ್ಸ್ಟ್ರಾ ಸಮಯ ಸಿಗುತ್ತೆ. ಸೊ ಇದು ಅನಿಮಲ್ಸ್ ಮೇಲೆಲ್ಲ ಟ್ರೈ ಮಾಡಿದ್ದಾರೆ, ವರ್ಕ್ ಆಗಿದೆ. ದಿಸ್ ಇಸ್ ದ ರಿಸರ್ಚ್ ಆಫ್ ದ ಫ್ಯೂಚರ್. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿರೋಂಥ ಒಂದು ಇದು ಕತೆ. ದಟ್ ಇಸ್ ದ ಫಸ್ಟ್ ಲೇಯರ್. ರಾಘವ್ ಅವರು ಹೇಳಿದಾಗೆ ನಮಗೆ ಆಕ್ಸಿಜನ್ ಅಂದ್ರೆ ನಮ್ಮ ಸುತ್ತಮುತ್ತಲು ಇರುವಂತ ಒಂದು ಅಂಶ. ಪ್ರತಿದಿನ ಪ್ರತಿ ಕ್ಷಣ ನಮಗೆ ಇನ್ಫ್ಯಾಕ್ಟ್ ಫ್ರೀ ಆಗಿ ಸಿಗ್ತಾ ಇದೆ, ಅದೊಂದೇ ಫ್ರೀ ಆಗಿ ಸಿಗೋದು. ಬಟ್ ಈ ಆಕ್ಸಿಜನ್ ಇಲ್ಲದೆ ನಾವು ಎಷ್ಟೊತ್ತು ಬದುಕಿರ್ಬೋದು? 1 ನಿಮಿಷ, 2 ನಿಮಿಷ, ಯಾರಾದ್ರೂ ಪ್ರಾಣಾಯಾಮ ಮಾಡ್ತಾರ ಮೇ ಬಿ 3 ನಿಮಿಷ ಆಗಿರ್ಬೋದು. ಸೊ ಇದೇ ರೀತಿಯಾಗಿ ನಮ್ಮ ಬದುಕಿನ ಪ್ರತಿನಿತ್ಯದಲ್ಲಿ ನಮಗೆ ಸರೌಂಡ್ ಆಗಿರೋ ಆಕ್ಸಿಜನ್ ಇಸ್ ಲವ್ ಅಂತ ಒಂದು ಡೀಪರ್ ಮೀನಿಂಗ್ ನಾವು ಹೇಳಕ್ಕೆ ಪ್ರಯತ್ನ ಬರ್ತಾ ಇದೀವಿ. ಇನ್ಫ್ಯಾಕ್ಟ್ ಅಪ್ಪು ಸರ್ ಫಸ್ಟ್ ನನಗೆ ಈಗ ನೆನಪಾಗ್ತಿದೆ, ಒಂದು ಲೈನ್ ಅಲ್ಲಿ ಸಿನಿಮಾ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅಂತ ಕೇಳಿದಾಗ ಲವ್ ಇಸ್ ದ ಆಕ್ಸಿಜನ್ ಫಾರ್ ಲೈಫ್ ಅಂತ ಹೇಳಿದ್ದೆ. ಐ ಥಿಂಕ್ ದಟ್ ಹೋಲ್ಡ್ಸ್ ಟು ಗಿವ್ ಇದೆ. ಸರ್ ಫಸ್ಟ್ ಸ್ಕೆಡ್ಯೂಲ್ ವರೆಗೂ ಇದ್ರು. ಫಸ್ಟ್ ಸ್ಕೆಡ್ಯೂಲ್ ಅವ್ರಿಗೆ ಸಿನಿಮಾಟೋಗ್ರಫಿ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅವರೇ ಪರ್ಸನಲ್ ಆಗಿ ಯಾವ ತರ ಕ್ಯಾಮ್ರಾಸ್ ಯೂಸ್ ಮಾಡಬೇಕು ಮತ್ತೆ ಲೊಕೇಶನ್ಸ್ ಎಲ್ಲ ಎಷ್ಟೇ ಕಷ್ಟ ಇದೆ ಲೊಕೇಶನ್ಸ್ ಆದ್ರೂ ಹಿ ವಾಸ್ ವೆರಿ ಸಪೋರ್ಟಿವ್. ಫಸ್ಟ್ ಸ್ಕೆಡ್ಯೂಲ್ ವರೆಗೂ ಇದ್ರು. ಮತ್ತೆ ನಮಗೆ ಗೊತ್ತಿಲ್ಲದಂಗೆ ಪ್ರವೀಣ್ ಸರ್ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು. ಹೊಸ ಡೈರೆಕ್ಟರ್ಸ್ ಅಲ್ವಾ, ಏನ್ ಸಪೋರ್ಟ್ ಬೇಕಾಗತ್ತೆ ಅನ್ನುವಂಥದ್ದು ದಿನ ಪ್ರತಿನಿತ್ಯ ನೋಡ್ತಾ ಇದ್ರು. ಫುಟೇಜ್ ನೋಡಿ ತುಂಬಾ ಇಷ್ಟಪಟ್ಟಿದ್ರು. ಫಸ್ಟ್ ಸ್ಕೆಡ್ಯೂಲ್ ವರೆಗೂ ಇದ್ರು. ಸೊ ಮತ್ತೆ ಅಶ್ವಿನಿ ಮೇಡಮ್ ಅವರು, ಸತೀಶ್ ಅವರು, ಸ್ವಾಮಿ ಸರ್ ಇವರೆಲ್ಲ ಸೇರಿ ಸಪೋರ್ಟ್ ಮಾಡಿ ನಮಗೆ ಯಾವುದೇ ಲೊಕೇಶನ್ ಕೇಳಿ, ಯಾವುದೇ ಆದಂತ ಒಂದು ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಕೇಳಿ ಬಹಳ ಪೇಷಂಟ್ ಇಂದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.